ಎಲೆಕ್ಷನ್ ಸ್ಟಾರ್ಟ್ ಆಗ್ತದೆ. ಪ್ರತಿಯೊಬ್ಬರಿಗೂ ಒಂದೊಂದು ಬ್ಯಾಲೆಟ್ ಪೇಪರ್ ಕೊಡ್ತೀವಿ. ಆ ಬ್ಯಾಲೆಟ್ ಪೇಪರಲ್ಲಿ ಗುರುತಲ್ಲಿ ಯಾವ ರೀತಿ ಮತದಾನ ಮಾಡಬೇಕಂತಕ್ಕಂಥ ಇನ್ಸ್ಟ್ರಕ್ಷನನ್ನು ನಾವು ಕೊಡ್ತೀವಿ. ಕೊಟ್ಟಾಗ ಒಬ್ಬರಿಗೆ ಮತ ಚಲಾಯಿಸೋದಕ್ಕೆ ಅವಕಾಶ ಇದೆ. ಒಟ್ಟು 12 ಜನ ಇರ್ತಾರೆ. ಅದರಲ್ಲಿ ಅತಿ ಹೆಚ್ಚು ಮತ ಗಳಿಸಿರ್ತಕ್ಕಂಥವ್ರು ಪ್ರಧಾನಮಂತ್ರಿಯಾಗಿ, ಶಾಲೆಯ ಸಂಸತ್ತಲ್ಲಿ ಪ್ರಧಾನಮಂತ್ರಿಯಾಗಿ, ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆ ಆಗ್ತಾರೆ. ದುರಾಸೆಗಳಿಗೆ, ಆಮಿಷಗಳಿಗೆ ಒಳಗಾಗ್ಬಿಡಿ. ಯಾರು ಪ್ರಾಮಾಣಿಕವಾಗಿ ಒಳ್ಳೆಯವರಿದ್ದಾರೆ, ಯಾರು ನಮ್ಮ ಶಾಲೆಯ ಅಭಿವೃದ್ಧಿ ಕಾರ್ಯಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ, ಅವ್ರಿಗೆ ವೋಟ್ ಹಾಕಿದ್ರೆ ನಮ್ಮ ಶಾಲೆಯನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ವೋಟ್ ಹಾಕ್ತಾರೆ. ಆಗ್ತೀರಾ ಅಂತರಿಗೆ? ಆಗ್ತಿರಲ್ಲ ಜೋರಾಗಿ? ಓಕೆ, ಎಲ್ರಿಗೂ ಒಳ್ಳೇದಾಗ್ಲಿ. ಶನಿವಾರ ದಿನ ತಪ್ಪದೆ ಮತದಾನ ಮಾಡಿ. ಓಕೆನಾ? ಎಲ್ಲಾ ನಾಮಪತ್ರಗಳು 12 ಅಭ್ಯರ್ಥಿಗಳ ನಾಮಪತ್ರಗಳು ಸ್ವೀಕೃತ ಆಗಿದ್ದಾವೆ. ಈಗ ಇವರಿಗೆ ಚುನಾವಣಾ ಸಂಕೇತ ಸಿಂಬಲ್ ಅನ್ನ ನಾವು ಏನ್ ಮಾಡಬೇಕು ಅಂದ್ರೆ ಹಂಚ್ಬೇಕಾಗ್ತದೆ. ಆ ಚುನಾವಣಾ ಸಿಂಬಲ್ ಅನ್ನ ನಿಮ್ಮ ಬ್ಯಾಲೆಟ್ ಪೇಪರ್ ಅಲ್ಲಿ ಅಂದ್ರೆ ಮತಪತ್ರದಲ್ಲಿ ನಮೂದನೆ ಆಗ್ತದೆ. ಕ್ರಮ ಸಂಖ್ಯೆ ಜೊತೆಗೆ ನಿಮ್ಮ ಹೆಸರಾದ್ಮೇಲೆ ನಿಮ್ಮ ಭಾವಚಿತ್ರ ಜೊತೆಗೆ ನಿಮ್ಮ ಸಿಂಬಲ್ ಇರ್ತದೆ. ಅದ್ರ ಮುಂದ್ಗಡೆ ಏನ್ ಮಾಡಬೇಕು, ಬ್ಯಾಲೆಟ್ ಅಲ್ಲಿ ವೋಟ್ ಹಾಕಬೇಕು. ಬ್ಯಾಲೆಟ್ ಅನ್ನ ಯಾಕೆ ಬಳಸ್ತಾ ಇದೀವಿ ಅಂದ್ರೆ ಅತ್ಯಂತ ವಿಶ್ವಾಸಾರ್ಹ ಆಗಿರ್ತಕ್ಕಂಥ ಪದ್ಧತಿ ಮತ್ತು ಹಳೆಯ ಪದ್ಧತಿ ಆದ್ರೂ ಕೂಡ ಅದರಲ್ಲಿ ಯಾವುದೇ ರೀತಿಯಾದಂತಹ ಅದ್ರ ಬಗ್ಗೆ ಯಾವುದೋ ರೀತಿಯ ತಕರಾರಿರಲ್ಲ, ಗೊತ್ತಾಯ್ತಲ್ವಾ? ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಬ್ಯಾಲೆಟ್ ಅಲ್ಲೇ ಏನ್ ಮಾಡೋಣ ಅಂದ್ರೆ ಮತಪತ್ರವನ್ನ ನಾವೇನ್ ಮಾಡೋಣ ಅಂದ್ರೆ ವೋಟ್ ಅನ್ನ ಹಾಕೋಣ, ಮತವನ್ನ ಚಲಾಯಿಸೋಣ. ಹಾಗಾಗಿ ನಿಮ್ಗೆ ಎಲ್ಲರಿಗೂ ಈಗ ಚುನಾವಣೆಯ ಸಂಕೇತಗಳು ಸಿಂಬಲ್ ಅನ್ನ ಹಂಚ್ತೀವಿ. ಈಗ ಶಾಲೆಯಲ್ಲೇ ಅತ್ಯಂತ ಸುಲಭವಾಗಿ ಶಾಲಾ ಮಕ್ಕಳಿಗೆ ನೀವು ಡೈಲಿ ಬಳಸ್ತಕ್ಕಂಥ ಪೆನ್ನು, ಪೆನ್ಸಿಲ್, ರಬ್ಬರು, ಎರೈಸರು, ಸ್ಕೂಲ್ ಬ್ಯಾಗ್, ವಾಟರ್ ಬಾಟಲ್ ಇಂಥವನ್ನೇ ನಾವು ಏನ್ ಮಾಡಿದೀವಿ, ಸಿಂಬಲ್ ಹಾಕೊಟ್ಟಿದೀವಿ. ಯಾಕಂದ್ರೆ ನಿಮಗೆ ಚುನಾವಣಾ ಪ್ರಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಸಹಿತ ಈಸಿ ಆಗುತ್ತಲ್ವಾ. ಆ ಐಟಮ್ ಅನ್ನ ಉದಾಹರಣೆ ವಾಟರ್ ಬಾಟಲ್ ಅನ್ನ ತೋರಿಸ್ಬಿಟ್ಟು ನೀವು ಏನ್ ಮಾಡ್ಬೋದು ಅಂತ ಮಕ್ಕಳಿಗೆ ಪ್ರಚಾರ ಮಾಡ್ಬೋದು, ನಿಮ್ಮ ಸ್ನೇಹಿತರಿಗೆ. ಹಾಗಾಗಿ ಅನುಕೂಲ ಆಗಲಿ ಅಂತ ಕೊಟ್ಟಿದೀವಿ. ಈಗ ನಾವು ಕೆಲವೊಂದನ್ನ ಕೊಟ್ಟರೆ ನಿಮ್ಗೆ ಏನಾಗ್ತದೆ ಅಂದ್ರೆ ಅವ್ರಿಗೆ ಇದನ್ನ ಕೊಟ್ಟರು, ಇವ್ರಿಗೆ ಇದನ್ನ ಕೊಟ್ಟರು ಅಂತಕ್ಕಂಥ ಭೇದ ಭಾವ ಬೇಡ. ಸೊ ಹಾಗಾಗಿ ಎಲ್ಲಾ ಸಿಂಬಲ್ಗಳನ್ನ 12 ಸಿಂಬಲ್ಗಳನ್ನ ನಾವು ಚೀಟಿಯಲ್ಲಿ ಬರೆದಿದ್ದೀವಿ. ಒಬ್ಬೊಬ್ರು ಒಂದೊಂದು ಚೀಟಿ ತೆಗೆದು ನೋಡ್ಕೋಬೇಕು. ಅದರಲ್ಲಿ ಯಾವ ಚೀಟಿಯಲ್ಲಿ ಯಾವ ಸಿಂಬಲ್ ಬಂದಿರ್ತದೆ ಆ ಸಿಂಬಲ್ ಅವ್ರಿಗೆ ಆಗ್ಬೋದಲ್ಲ ಎಲ್ರಿಗೂ? ಎಲ್ರಿಗೂ? ಈಗ ಏನ್ ಮಾಡ್ತೀನಿ, ಇಲ್ಲಿದೆ ಒಬ್ಬೊಬ್ಬರೇ ಬಂದ್ಬಿಟ್ಟು ಒಂದೊಂದು ಸಿಂಬಲ್ ಅನ್ನ ಎತ್ಕೊಂಡು ಒಂದೊಂದು ಚೀಟಿ ಎತ್ಕೊಂಡು ನೋಡ್ಕೊಡ್ರಿ. ತಗೊಳ್ಳಿ. ಎಲ್ಲರಿಗೂ ಚೀಟಿ ಬಂದಿದೆಯಾ? ವೆರಿ ಗುಡ್. ನಿಮ್ಗೆ ಯಾವ ಸಿಂಬಲ್ ಬಂದಿದೆ ಗೊತ್ತಾಗಿದೆ ಅಲ್ವಾ? ಒಬ್ಬರೇ ಬಂದ್ಬಿಟ್ಟು ಏನ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಯಾವ ಸಿಂಬಲ್ ಬಂದಿದೆ ಅಂತ ಹೇಳ್ಬೇಕು. ಫಸ್ಟ್ ನೀವು ಬರೋಣ. ನನ್ನ ಸಿಂಬಲ್ ಲ್ಯಾಪ್ಟಾಪ್. ನನ್ನ ಹೆಸರು ಸನ್ನಶ್ರೀ. ನನ್ನ ಸಿಂಬಲ್ ಟಿಫನ್ ಬಾಕ್ಸ್. ನನ್ನ ಹೆಸರು ವಿದ್ಯಾ. ನನ್ನ ಸಿಂಬಲ್ ಪೇಂಟ್ ಬ್ರಷ್. ನನ್ನ ಹೆಸರು ಕನಕ. ನನ್ನ ಸಿಂಬಲ್ ವಾಟರ್ ಬಾಟಲ್. ಗಿರೀಶ 5ನೇ ತರಗತಿ. ನನ್ನ ಸಿಂಬಲ್ ಸ್ಕೇಲ್. ಹರ್ಷವರ್ಧನ 7ನೇ ತರಗತಿ. ನನ್ನ ಸಿಂಬಲ್ ಪೆನ್ಸಿಲ್. ನನ್ನ ಹೆಸರು ರಕ್ಷಿತಾ ಎಫ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಸಿಂಬಲ್ ಸ್ಕೂಲ್ ಬ್ಯಾಗ್. ನಾನು ಪೂರ್ಣಿಮಾ. ನನ್ನ ಸಿಂಬಲ್ ಪೆನ್. ನನ್ನ ಸಿಂಬಲ್ ಬುಕ್. ಸುಮಾ KM 6ನೇ ತರಗತಿಯಲ್ಲಿ ಓದ್ತೇನೆ. ನನ್ನ ಸಿಂಬಲ್ ಜಾಮಿಟ್ರಿ ಬಾಕ್ಸ್. ಅನು 5ನೇ ತರಗತಿ ವಿದ್ಯಾರ್ಥಿ. ನನ್ನ ಸಿಂಬಲ್ ಶಾರ್ಪ್ನರ್. ನನ್ನ ಸಿಂಬಲ್ ಎರೇಸರ್. ಖುಷಿ ಇದೆ ಎಲ್ರಿಗೂ? ಇವತ್ತಿಂದಲೇ ಪ್ರಚಾರ ಸ್ಟಾರ್ಟ್ ಮಾಡಿ. ನಿಮ್ಮ ಪ್ರಚಾರ ಅತ್ಯಂತ ಪಾರದರ್ಶಕವಾಗಿ ಮತ್ತು ಪ್ರಾಮಾಣಿಕವಾಗಿರಬೇಕು. ಚುನಾವಣಾ ನಿಯಮಗಳು ಗೊತ್ತಿದೆಯಲ್ಲ ಆಲ್ರೆಡಿ. ಅವುಗಳನ್ನು ಉಲ್ಲಂಘನೆ ಆದ್ರೆ ನಿಮ್ಮ ಅಭ್ಯರ್ಥಿತನವನ್ನು ನಾವೇನ್ ಮಾಡ್ತೀವಿ, ರದ್ದುಪಡಿಸ್ತೀವಿ. ಎಲೆಕ್ಷನ್ ನಿಂದ ನಿಮ್ಮ ಹೆಸರನ್ನ ಕಿತ್ತಾಕ್ತೀವಿ. ಅದನ್ನ ಉಲ್ಲಂಘನೆ ಆಗದ ಹಾಗೆ ಅತ್ಯಂತ ಪ್ರಾಮಾಣಿಕವಾಗಿ ನೀವು ಪ್ರಚಾರವನ್ನು ಮಾಡಬೇಕು. ಎಲ್ಲರಿಗೂ ಶುಭವಾಗ್ಲಿ. ಧನ್ಯವಾದಗಳು. ಪ್ಲಸ್ ಮಾಡ್ಕೊಂಡ್ಬಿಟ್ಟು ಪ್ರಚಾರ ಮಾಡಿ ಸರಿಯಾಗಿ ಇಟ್ಕೊಳ್ಳಮ್ಮ. ಉಳಿದು ಶಾರ್ಪ್ನರ್, ಪೂರ್ಣಿಮಾಂದು ಪೆನ್ನು, ರಕ್ಷಿತಾ ಸ್ಕೂಲ್ ಬ್ಯಾಗ್, ಲ್ಯಾಪ್ಟಾಪ್, ಕನಕಮೂರ್ತಿ ವಾಟರ್ ಬಾಟ್ಲು, ಕೇಳು ಗಿರೀಶ್, ಟಿಫನ್ ಬಾಕ್ಸ್ ಅನುಮತಿ, ವಾಟರ್ ಬ್ರಷ್, ಪೆನ್ಸಿಲ್, ಎರೇಸರ್, ಜಾಮಿಟ್ರಿ ಉಳಿದು ಅದಾಯ್ತಾ?
ಶಾರ್ಪ್ನರ್. ಎಲ್ಲರೂ ತಪ್ಪದೆ ಇದಕ್ಕೆ ಓಟ್ ಹಾಕ್ತಾರೆ. ನಾನು ಗೆದ್ದು ಬಂದರೆ ಶಾಲಾ ಕೊಠಡಿಯಲ್ಲಿ ಸ್ವಚ್ಛತೆಯನ್ನು ಮಾಡಿಸುತ್ತೇನೆ. ಶಾಲಾ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಿರೀಶಾ. 2 ನನ್ನ ಗುರುತು ಸ್ಕೇಲ್ಗೆ ಓಟ್ ಹಾಕಿರಿ. ರಬ್ಬರ್. ಎಲ್ಲರೂ ತಪ್ಪದೆ ರಬ್ಬರ್ಗೆ ಓಟ್ ಹಾಕಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂರ್ಣಿಮಾ. ನಾನು 5ನೇ ತರಗತಿಯ ವಿದ್ಯಾರ್ಥಿನಿ. ನನ್ನ ಕ್ರಮ ಸಂಖ್ಯೆ 4. ಗುರುತು ಪೆನ್. ಪೆನ್ಗೆ ಓಟ. ನಾನು ಗೆದ್ದ ಮೇಲೆ ಶಾಲೆ ಕೊಠಡಿಯನ್ನು ಕ್ಲೀನಾಗಿಟ್ಟುಕೊಳ್ಳುತ್ತೇನೆ. ನೀರು ಓಲಾಗದೆ ನೋಡಿಕೊಳ್ಳುತ್ತೇನೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕನಕಮೂರ್ತಿ. ನನ್ನ ಕ್ರಮ ಸಂಖ್ಯೆ 5. ನನ್ನ ಗುರುತು ವಾಟರ್ ಬಾಟಲ್. ಎಲ್ಲರೂ ತಪ್ಪದೆ ವಾಟರ್ ಬಾಟಲ್ಗೆ ಓಟ್ ಹಾಕಿರಿ. ನಾನು ಗೆದ್ದ ಬಂದ ಮೇಲೆ ಶಾಲಾ ಸ್ವಚ್ಛತೆಯನ್ನು ಕಾಪಾಡುತ್ತೇನೆ ಮತ್ತು ನೀರು ಪೋಲಾಗದೆ ನೋಡಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಮಾ. ನಾನು 6ನೇ ತರಗತಿಯ ವಿದ್ಯಾರ್ಥಿನಿ. ನಾನು ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ ಭಾಗವಹಿಸಿದ್ದೇನೆ. ಎಲ್ಲರೂ ನನಗೆ ಮತವನ್ನು ನೀಡಿ. ನನ್ನ ಗುರುತು ಜಾಮಿಟ್ರಿ ಬಾಕ್ಸ್. ಗೆದ್ದು ಬಂದರೆ ಶಾಲಾ ಸ್ವಚ್ಛತೆಯನ್ನು ಕಾಪಾಡುತ್ತೇನೆ. ಪ್ರಾರ್ಥನಾ ಸಮಯದಲ್ಲಿ ಎಲ್ಲರನ್ನೂ ಲೈನ್ ಆಗಿ ನಿಲ್ಲಿಸಿಕೊಳ್ಳುತ್ತೇನೆ. ಗಿಡ ಮರಗಳನ್ನು ಪೋಷಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ರಕ್ಷಿತಾ ಎಫ್.ಎಸ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಕ್ರಮ ಸಂಖ್ಯೆ 8. ನನ್ನ ಗುರುತು ಬ್ಯಾಗ್. ಎಲ್ಲರೂ ತಪ್ಪದೆ ಬ್ಯಾಗ್ ಗುರುತಿಗೆ ಮತ ನೀಡಿ. ನಾನು ಗೆದ್ದ ನಂತರ ಗಿಡ ಮರಗಳನ್ನು ನೆಟ್ಟು ಪೋಷಿಸುತ್ತೇನೆ. ನೀರು ಪೋಲಾಗದಂತೆ ನೋಡಿಕೊಳ್ಳುತ್ತೇನೆ ಮತ್ತು ಶಾಲಾ ಕೊಠಡಿಯಲ್ಲಿ ಶಿಕ್ಷಕರು ಇರದಾಗ ಕೊಠಡಿಯನ್ನು ನಿರ್ವಹಿಸುತ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಮೋನಿಕಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶಾಲೆಯ ಸಂಸತ್ತಿನ ಚುನಾವಣೆಯಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ. ನನ್ನ ಚಿಹ್ನೆ ಬುಕ್. ನೀವೆಲ್ಲರೂ ಬುಕ್ಗೆ ಓಟ್ ಹಾಕಿ. ನಾನು ಗೆದ್ದ ಬಂದಾದ್ಮೇಲೆ ಶಾಲೆಯನ್ನು ಸ್ವಚ್ಛತೆಯಿಂದ ನೋಡಿಕೊಳ್ಳುತ್ತೇನೆ. ಪ್ರಾರ್ಥನೆಯಲ್ಲಿ ಕ್ಲೀನಾಗಿ ಮಕ್ಕಳನ್ನು ನಿಲ್ಲಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷವರ್ಧನ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಕ್ರಮ ಸಂಖ್ಯೆ 9. ನನ್ನ ಗುರುತು ಪೆನ್ಸಿಲ್. ಪೆನ್ಸಿಲಿಗೆ ಓಟ್ ಹಾಕಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸನ್ಮತಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಕ್ರಮ ಸಂಖ್ಯೆ 10. ನನ್ನ ಗುರುತು ಟಿಫನ್ ಬಾಕ್ಸ್. ಎಲ್ಲರೂ ದಯವಿಟ್ಟು ಇದಕ್ಕೆ ಓಟ್ ಹಾಕಿರಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಸ್.ಎನ್. ತನುಶ್ರೀ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ. ನನ್ನ ಗುರುತು ಲ್ಯಾಪ್ಟಾಪ್. ನಾನು ಗೆದ್ದ ಬಂದ ಮೇಲೆ ನಾನು ಶಾಲೆಗೆ 9 ಗಂಟೆಗೆ ಬಂದು ಫೀಲ್ಡನ್ನು ಸ್ವಚ್ಛತೆ ಮಾಡಿಸುತ್ತೇನೆ. ಸ್ವಚ್ಛತೆ ಮಾಡಿಸಿದ ಮೇಲೆ ಪ್ರೇಯರಿಗೆ ಸಾಲಾಗಿ ನಿಲ್ಲಿಸುತ್ತೇನೆ. ಊಟಕ್ಕೆ ಬಿಟ್ಟಾಗ ಅನ್ನವನ್ನು ಚೆಲ್ಲಿದ ಹಾಗೆ ನೋಡಿಕೊಳ್ಳುತ್ತೇವೆ. ಅನ್ನವನ್ನು ವೇಸ್ಟ್ ಮಾಡಬಾರದು ಎಂದು ಹೇಳುತ್ತೇನೆ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ. ನನ್ನ ಹೆಸರು ವಿದ್ಯಾ. 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಗುರುತು ಪೇಂಟ್ ಬ್ರಷ್. ನನ್ನ ಕ್ರಮ ಸಂಖ್ಯೆ 12. ಎಲ್ಲರೂ ಪೇಂಟ್ ಬ್ರಷ್ಗೆ ಓಟ್ ಹಾಕಿ ನನ್ನನ್ನು ಗೆಲ್ಲಿಸಿ. ನಾನು ಗೆದ್ದಾದ ಮೇಲೆ ಶಾಲಾ ಆವರಣವನ್ನು ಸ್ವಚ್ಛತೆಯಾಗಿ ಇಟ್ಟುಕೊಳ್ಳುತ್ತೇನೆ. ನೀರು ಪೋಲು ಮಾಡದಂತೆ ನೋಡಿಕೊಳ್ಳುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಎಷ್ಟು ಚಂದ ಐತೆ, ಎಂತ ಅಂದ ಐತೆ ನಮ್ಮೂರ ಶಾಲೆ. ಎಷ್ಟು ಚಂದ ಐತೆ, ಎಂತ ಅಂದ
ನಮ್ಮಿ ಶಾಲೆ ಅಜ್ಞಾನವ ಕಳೆವ ಜ್ಯೋತಿಯ ಮಾಲೆ ಆರಾಧಿಸಿ ಆಲಾಪಿಸಿ ಶಾಲೆಗೆ ನಾ ಬರುವೆ ಪಾಠದಲ್ಲೂ ನೋಡು ಆಟದಲ್ಲೂ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಎಷ್ಟು ಚಂದ ಐತೆ ಎಂತ ಅಂದ ಐತೆ ಮಕ್ಕಳೇ, ನಮ್ಮ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂಡಜ್ಜಿ, ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ ಈ ದಿನ 2026-27ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯನ್ನ ನಾವೆಲ್ಲ ಯಶಸ್ವಿಯಾಗಿ ಪೂರೈಸಿದ್ದೇವೆ. ನಮ್ಮ ಶಾಲೆಯ ಎಲ್ಲಾ ಮಕ್ಕಳು ಸಹ ತಪ್ಪದೆ ಸಾಲಾಗಿ ಬಂದು ತಮ್ಮ ವೋಟರ್ ಐ ಡಿಯನ್ನ ತೋರಿಸ್ಬಿಟ್ಟು ಏನ್ ಮಾಡಿದ್ದಾರೆ, ಗುರುತಿನ ಪತ್ರವನ್ನು ತೋರಿಸ್ಬಿಟ್ಟು ತಪ್ಪದೆ ಎಲ್ಲರೂ ಮತದಾನ ಮಾಡಿದ್ದಾರೆ. ನೀವು ಮಾಡಿರ್ತಕ್ಕಂಥ ಗೌಪ್ಯವಾಗಿರ್ತಕ್ಕಂಥ ಮತದಾನ ಈಗ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಈಗ ಎಲ್ಲ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ನೀವು ಯಾರ್ಯಾರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರಿ ಎಲ್ಲರ ಸಮ್ಮುಖದಲ್ಲಿ ಮತ್ತೆ ಎಲ್ಲ ಮತಗಟ್ಟೆ ಅಧಿಕಾರಿಗಳು PRO, APRO, ಫಸ್ಟ್ ಪೋಲಿಂಗ್, ಸೆಕೆಂಡ್ ಪೋಲಿಂಗು ಮತ್ತೆ ಚುನಾವಣಾ ಅಧಿಕಾರಿಗಳು ಎಲ್ಲರ ಸಮ್ಮುಖದಲ್ಲಿ ಈಗ ಮತ ಎಣಿಕೆ ನಡೀತದೆ. ಸೊ ಮತ ಎಣಿಕೆಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಮತಗಳನ್ನ ಗಳಿಸಿದಿರಿ ಅಂತಂದೇಳಿ ನಿಮ್ಮ ಎದುರುಗಡೆಗೆ ನಾವು ಮತ ಎಣಿಕೆಯನ್ನು ಪ್ರಾರಂಭ ಮಾಡೋಣವಾ? ಓಕೆ, ಮತ ಎಣಿಕೆ ಈ ರೀತಿಯಾಗಿರುತ್ತೆ. ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಈ ಬಾಕ್ಸ್ ಅನ್ನ ನಾವು ಈ ಕಡೆಯಿಂದ ಓಪನ್ ಮಾಡ್ತೀವಿ. ಓಪನ್ ಮಾಡ್ಬಿಟ್ಟು ಟೇಬಲ್ ಮೇಲೆ ಎಲ್ಲಾ ಮತಗಳನ್ನ ಹಾಕ್ತಿವಿ. ಹಾಕ್ಬಿಟ್ಟು ಒಂದೊಂದೇ ಮತವನ್ನ ನಿಮ್ಗೆ ತೋರಿಸ್ತೀವಿ. ನಿಮ್ಮ ಅಷ್ಟ್ರಿಗೂ ತೋರಿಸ್ಬಿಟ್ಟು ಯಾರಿಗಿದೆ ಅಂತಂದ್ರೆ ನಾವು ಹೇಳ್ತೇವೆ. ಹೇಳಿ ಆದ್ಮೇಲೆ ನೀವು ಬನ್ನಿ, ಇವರು ಸ್ಕೌಟ್ಸ್ನವ್ರು ಬನ್ನಿ, ಈ ಟೇಬಲ್ನ ಆ ಕಡೆ ಸರಿಸಿ ಒಂದ್ ಸ್ವಲ್ಪ. ಆ ಕಡೆ ಒಬ್ರು ಈ ಕಡೆ ಒಬ್ರು ಇಟ್ಕೊಳ್ಳಿ. ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಅಂದ್ರೆ ಇಲ್ಲಿದೆ 12 ಜನ ಕ್ಯಾಂಡಿಡೇಟ್ಗಳ ಹೆಸರು ಇದೆ. ಅಲ್ಲಿ ಎಷ್ಟು ಮತಗಳನ್ನು ಪಡೆದಿದ್ದಾರೆ ಅವ್ರ ಮುಂದ್ಗಡೆ ಏನ್ ಮಾಡ್ತೀವಿ, ಒಂದ್ ಗೆರೆಯನ್ನ ಎಳಿತೀವಿ. 1 ಮತ ಆದ್ರೆ 1, 2 ಆದ್ರೆ 2, 3, 4, 5 ಆದ್ರೆ ಹಿಂಗ ಅಡ್ಡ. ಸೊ ಅಲ್ಲಿಗೆ ಇದು 1 ಮಾರ್ಕ್ ಏನಂದ್ರೆ 5 ಮತಕ್ಕೆ ಈಕ್ವಲ್ ಅಂತ. ಲಾಸ್ಟ್ ಗೆ ಕೌಂಟಿಂಗ್ ಅಲ್ಲಿ ಯಾರು ಹೈಯೆಸ್ಟ್ ಗಳಿಸ್ತಾರೆ ಅವರು ನಮ್ಮ ಶಾಲಾ ಸಂಸತ್ತಿನ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಅವರ ಶಿಫಾರಸ್ಸಿನ ಮೇಲೆಗೆ ಉಳಿದ ಮಂತ್ರಿಗಳು ಮಂತ್ರಿಮಂಡಲ ರಚನೆ ಆಗುತ್ತೆ. ಒಪ್ಪಿಗೆ ಇದೆಯಲ್ಲ ನಿಮ್ಗೆಲ್ಲರಿಗೂ? ಶುರು ಮಾಡೋಣ ಹಾಗಾದ್ರೆ. ಮೇಡಮ್ ಬನ್ರಿ, ಎಲ್ರು ಓಪನ್ ಮಾಡಿ. ಅಲ್ಲೇ ನಿಂತ್ಕೊಳ್ಳಿ, ಅಲ್ಲೇ ಅದರಲ್ಲೇ ಓಪನ್ ಮಾಡ್ತೀವಿ. ಕಿತ್ಕೊಳ್ಳ ಮಾಡಿಡು ಹಾಕಿ ಕಿತ್ಕೊಳ್ಳ ಮಾಡಿ ಟೇಬಲ್ ಮೇಲಿಡು. ಎಲ್ಲ ಖಾಲಿಯಾಗಿದೆ, ಕಾಣಿಸ್ತಿದೆಯಾ ನಿಮಗೆ? ಅಷ್ಟು ಮತಪತ್ರಗಳು, ಮತ ಚಲಾವಣೆ ಆಗಿರ್ತಕ್ಕಂಥ ಮತಪತ್ರಗಳನ್ನ ಎಲ್ಲರ ಸಮ್ಮುಖದಲ್ಲಿ, ನಿಮ್ ಸಮ್ಮುಖದಲ್ಲಿ ಮತ್ತೆ ಮತಗಟ್ಟೆ ಅಧಿಕಾರಿಗಳ ಎಲ್ಲರ ಸಮ್ಮುಖದಲ್ಲಿ ಟೇಬಲ್ ಮೇಲೆ ಇಟ್ಟಿದೀವಿ. ಈಗ ಒಂದೊಂದನ್ನೇ ಕೌಂಟ್ ಮಾಡ್ಬಿಟ್ಟು ಏನ್ ಮಾಡ್ತೀವಿ ಅಂದ್ರೆ ಕೌಂಟ್ ಆಗಿರೋ ಇದ್ರಲ್ಲಿ ಹಾಕ್ತಿವಿ. ಸರಿನಾ? ಸೊ ಅಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಬಂದಿದೆ ಅಂತಂದೇಳಿ ಕೌಂಟ್ ಮಾಡ್ತಾರೆ. ಓಕೆ ನೋಡಿ ಮಕ್ಕಳೇ, ಈಗ ಇಲ್ಲೊಂದು ಬ್ಯಾಲೆಟ್ ಇದೆ. ಈಗ ಬ್ಯಾಲೆಟ್ ಓಪನ್ ಆಗಿದೆ. ಇಲ್ಲಿ ನಮ್ಮ ಮತಗಟ್ಟೆ ಅಧಿಕಾರಿಗಳು ಮತವನ್ನ ಹೇಳಿತಾರೆ. ಮತ್ತೆ ನಮ್ಮ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಶೈಲಜಾ ಮೇಡಮ್ ಅವರು ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಗೆರೆಗಳನ್ನ ಹಾಕೋದ್ರ ಮೂಲಕ ಮತ ಎಣಿಕೆಯನ್ನು ಬರೀತಾರೆ. ಓಕೆನಾ? ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಮತ ಎಣಿಸ್ಬೇಕಾದ್ರೆ ಯಾರಿಗೆ ಕ್ಲಿಯರ್ ಆಗಿ ಬಂದಿದೆ ಅವರು ಮತವನ್ನ ಅವ್ರಿಗೆ ಸೇರ್ತದೆ. ಒಂದ್ ವೇಳೆ ಈ ಗೆರೆಯ 50-50 ಏನಾದ್ರು ಬಂದಿತ್ತು ಅಂದ್ರೆ ಅದು ರಿಜೆಕ್ಟೆಡ್ ಆಗ್ತದೆ. ಯಾಕಂದ್ರೆ ಅದೇ ಇಬ್ರು ಕ್ಯಾಂಡಿಡೇಟ್ ಗಳಿಗೆ ಹಂಚ್ ಹೋಗಿರುತ್ತೆ. ಇಬ್ರು ಕ್ಯಾಂಡಿಡೇಟ್ ಗಳಿಗೆ ಆದ್ರೆ ಅದು ಹಂಚ್ ಹೋಗ್ತದೆ. ಮತ್ತೆ ಜೊತೆ ಖಾಲಿ ಬ್ಯಾಲೆಟ್ ಇದ್ರು ಸಹ ರಿಜೆಕ್ಟ್ ಆಗ್ತದೆ. ಒಂದು ವೇಳೆ ಈ ಹೆಸರು ಚಿಕ್ಕ ಮಕ್ಕಳಾಗಿರೋದ್ರಿಂದ ಅವ್ರಿಗೆ ಇನ್ನೂ ಜ್ಞಾನ ಇರಲ್ಲ. ಈ ಹೆಸರು ಸಿಂಬಲ್ ಇಲ್ಲಿಂದ ಇಲ್ಲಿವರೆಗೆ ಗೆರೆಯಲ್ಲಿ ಎಲ್ಲೇ ಓಟ್ ಬಿದ್ದಿದ್ರು ಸಹ ಅದನ್ನ ಕೌಂಟಿ ತಗೋಬೇಕು. ಒಂದು ವೇಳೆ ಒಂದು ಬಾಕ್ಸ್ ಅಲ್ಲಿ 3/4 ಭಾಗ ಅದು ಗುರುತು ಮಾಡಿದ್ರು ಸಹ ಅದೇನಂದ್ರೆ ಅವ್ರಿಗೆ ಓಟ್ ಸೇರುತ್ತೆ. 50-50 ಬಂದಿದ್ರೆ, ಅರ್ಧ ಬಂದಿದ್ರೆ ಮಾತ್ರ ರಿಜೆಕ್ಟ್ ಆಗ್ತದೆ. ಓಕೆನಾ? ಅರ್ಥ ಆಯ್ತಲ್ಲ? ಓಕೆ, ಇನ್ನೇನಾದ್ರು ಡೌಟ್ಸ್ ಇದೆಯಾ? ಏನಿಲ್ಲಲ್ವಾ? ಸ್ಟಾರ್ಟ್ ಮಾಡೋಣಲ್ವಾ? ಓಕೆ, ಫಸ್ಟ್ನೇದು ನಾನು ಹೇಳ್ತೀನಿ, ಆಮೇಲೆ ನೆಕ್ಸ್ಟ್ ಮೇಡಮ್ ಅವರು ಕಂಟಿನ್ಯೂ ಮಾಡ್ತಾರೆ. ಮೊದಲನೇ ಓಟ್ ಮೇಡಮ್ ತನುಶ್ರೀ. ಓಕೆ, ಇದು ಆಗಿದೆ, ಕಂಪ್ಲೀಟ್ ಆಗಿದೆ. ಇದನ್ನ ನಾನು ಏನ್ ಮಾಡಿದೀನಿ, ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಓಟ್ ಹರ್ಷವರ್ಧನ, ಕನಕಮೂರ್ತಿ, ಅನು, ತನುಶ್ರೀ, ಗಿರೀಶ, ಸುಮಾ, ಮೋನಿಕಾ, ಸನ್ಮತಿ, ವಿದ್ಯಾ,
ರಕ್ಷಿತಾ, ಪೂರ್ಣಿಮಾ, ಓಕೆ, ಇಷ್ಟೊತ್ತು ಇದನ್ನ ಎಲ್ಲಾ ಕೌಂಟಿಂಗ್ ಅನ್ನ ಎಂಟ್ರಿ ಮಾಡಿದ್ದಾರೆ. ಮತ್ತೆ ನಮ್ಮ ಮತಗಟ್ಟೆ ಅಧಿಕಾರಿಗಳು ಆ ಮತಪತ್ರಗಳನ್ನ ಓಪನ್ ಮಾಡಿ ಕೌಂಟ್ ಮಾಡ್ಲಿಕ್ಕೆ ನಂಬರ್ ಗಳನ್ನ ಹೇಳಿದ್ದಾರೆ. ಇಲ್ಲಿ ಈಗ ಏನ್ ಮಾಡ್ತೀವಿ ಅಂದ್ರೆ ಈ ಗೆರೆಗಳನ್ನ ಕೌಂಟ್ ಮಾಡ್ಬಿಟ್ಟು ಈಕ್ವಲ್ ಟು ಹಾಕಿ ಅದ್ ಮುಂದ್ಗಡೆಗೆ ನಂಬರ್ ಗಳನ್ನ ಬರಿತೀವಿ. ಅತಿ ಹೆಚ್ಚು ಯಾರು ಗಳಿಸ್ತಾರೆ ಅವರು ವಿನ್ ಆದಾಗೆ. ಸೊ ಈಗ ಫಸ್ಟ್ ಟೋಟಲ್ ಮಾಡೋಣಲ್ವಾ? ಓಕೆ ಮೇಡಮ್, ಟೋಟಲ್ ಈಕ್ವಲ್ ಟು ಹಾಕ್ಬಿಟ್ಟು ಮುಂದ್ಗಡೆಗೆ ಬರಿತೀವಿ. ಈಗ ಟೋಟಲ್ ಎಷ್ಟು ಬಂದಿದೆ ಅಂತ ಮೇಡಮ್ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಅನುಟಿ 2 ಮತ ಗಳಿಸಿದ್ದಾಳೆ. ಗಿರೀಶ ಎಂ 11, ಕೃತಿಕಾ ಎಚ್ ಎ 1, ಪೂರ್ಣಿಮಾ 4, ಕನಕಮೂರ್ತಿ 10, ಮೋನಿಕಾ 5, ಸುಮಾ 2, ರಕ್ಷಿತಾ 7, ಹರ್ಷವರ್ಧನ 14, ಸನ್ಮತಿ 3, ತನುಶ್ರೀ 27, ವಿದ್ಯಾ 4. ಅತಿ ಹೆಚ್ಚು ಮತ ಎಣಿಕೆಯಲ್ಲಿ ಬಂದಿದ್ದು ತನುಶ್ರೀ SN ಅನ್ಕೊಂಡ್ರೆ 27 ಮತ ತಗೊಂಡಿದ್ದಾಳೆ ಇವಳು. ಇವಳು ಈಗ ನಮ್ಮ ಶಾಲೆಯ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾಳೆ. ನಮ್ಮ 2026-27ನೇ ಸಾಲಿನ ಶಾಲಾ ಸಂಸತ್ತಿನ ಪ್ರಧಾನಮಂತ್ರಿ ಅತಿ ಹೆಚ್ಚು ಮತಗಳನ್ನ ಪಡೆದು ಶಾಲಾ ಮಂತ್ರಿಯಾಗಿ ಆಯ್ಕೆಯಾಗಿರ್ತಕ್ಕಂಥ 7ನೇ ತರಗತಿ ವಿದ್ಯಾರ್ಥಿನಿಯಾದಂತ SN ತನುಶ್ರೀ ಅವರಿಗೆ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಈಗ ನೆಕ್ಸ್ಟ್ ಇದಕ್ಕಿಂತ ಒಂದ್ ಸ್ವಲ್ಪ ಕಡಿಮೆ ಮತ ಗಳಿಸೋರು ಉಪ ಪ್ರಧಾನಮಂತ್ರಿ ಆಗ್ತಾರೆ. ಅವಳ ಅನುಪಸ್ಥಿತಿಯಲ್ಲಿ ಅವ್ರೇನ್ ಮಾಡ್ತಾರೆ, ಶಾಲಾ ಮಂತ್ರಿ ಮಂಡಲವನ್ನು ಮುನ್ನಡೆಸ್ತಾರೆ. ಹರ್ಷವರ್ಧನ ಉಪ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಸುಮನನ್ನು ಶಾಲಾ ಮಂತ್ರಿ ಮಂಡಲದಲ್ಲಿ ಶಿಕ್ಷಣ ಮಂತ್ರಿಯನ್ನು ಮಾಡಿಕೊಳ್ಳಲಾಗಿದೆ. ಗಿರೀಶರನ್ನು ಪರಿಸರ ಮತ್ತು ತೋಟಗಾರಿಕಾ ಮಂತ್ರಿಯನ್ನಾಗಿ ಆಯ್ಕೆ ಮಾಡಿಕೊಂಡು, ರಕ್ಷಿತರನ್ನು ಕ್ರೀಡಾ ಮಂತ್ರಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಕನಕಮೂರ್ತಿಯನ್ನು ಆರೋಗ್ಯ ಮಂತ್ರಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಾಂಸ್ಕೃತಿಕ ಮಂತ್ರಿಯನ್ನಾಗಿ ಮೋನಿಕಾಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹಣಕಾಸು ಮಂತ್ರಿಯನ್ನಾಗಿ ಸನ್ಮತಿಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಪೂರ್ಣಿಮಾಳನ್ನು ಗ್ರಂಥಾಲಯ ಇಲಾಖೆಯ ಮಂತ್ರಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಎಲ್ಲಾ ಮಂತ್ರಿಗಳಿಗೂ ಸಹಕಾರ ನೀಡೋದಕ್ಕೋಸ್ಕರ ಅನು TH ಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಹಕಾರಕ್ಕಾಗಿ ಕೃತಿಕಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹೆಸರಿನವಳಾದ ನಾನು SN ತನುಶ್ರೀ ಎಂಬ ಹೆಸರಿನವಳಾದ ನಾನು 2026-27ನೇ ಸಾಲಿನ ಶಾಲಾ ಮಂತ್ರಿ ಮಂಡಲದಲ್ಲಿ ಪ್ರಧಾನಮಂತ್ರಿಯಾಗಿ ಸಂವಿಧಾನ, ಕಾನೂನು ಮತ್ತು ಶಾಲಾ ನಿಯಮಗಳನ್ನು ಗೌರವಿಸುತ್ತೇನೆಂದು ಪಾಲಿಸುತ್ತೇನೆಂದು ಸತ್ಯದ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವಿದ್ಯೆ H ಎಂಬ ಹೆಸರಿನವಳಾದ ನಾನು 2026-27ನೇ ಸಾಲಿನ ಶಾಲಾ ಮಂತ್ರಿ ಮಂಡಲದಲ್ಲಿ ವಾರ್ತೆ ಮಂತ್ರಿಯಾಗಿ ಸಂವಿಧಾನ, ಕಾನೂನು ಮತ್ತು ಶಾಲಾ ನಿಯಮಗಳನ್ನು ಗೌರವಿಸಿ ಪಾಲಿಸುತ್ತೇನೆ ಎಂದು ತಾಯಿಯ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಜೈ ಜೈ ಕರ್ನಾಟಕ ಮಾತೆ. ಹರ್ಷವರ್ಧನ್ ಎಂಬ ಹೆಸರಿನವನಾದ ನಾನು ಸತ್ಯದ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಜೈ ಜೈ ಕರ್ನಾಟಕ. ಅನು TH ಎಂಬ ಹೆಸರಿನವಳಾದ ನಾನು ಸಹಕಾರ ಮಂತ್ರಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಜೈ ಜೈ. ಎಂಬ ಹೆಸರಿನವಳಾದ ರಕ್ಷಿತಾ FH ಎಂಬ ಹೆಸರಿನವಳಾದ ನಾನು 2026-27ನೇ ಸಾಲಿನ ಶಾಲಾ ಮಂತ್ರಿ ಮಂಡಲದಲ್ಲಿ ಕ್ರೀಡಾ ಮಂತ್ರಿಯಾಗಿ ಸಂವಿಧಾನ, ಕಾನೂನು ಮತ್ತು ಶಾಲಾ ನಿಯಮಗಳನ್ನು ಗೌರವಿಸಿ ಪಾಲಿಸುತ್ತೇನೆಂದು ಸತ್ಯದ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೋನಿಕಾ ಯು ಎಂಬ ಹೆಸರಿನವಳಾದ ನಾನು 2026-27ನೇ ಸಾಲಿನ ಶಾಲೆ ಮಂತ್ರಿಮಂಡಲದಲ್ಲಿ ಸಾಂಸ್ಕೃತಿಕ ಮಂತ್ರಿಯಾಗಿ ಸಂವಿಧಾನ, ಕಾನೂನು ಮತ್ತು ಶಾಲಾ ನಿಯಮಗಳನ್ನು ಗೌರವಿಸಿ ಪಾಲಿಸುತ್ತೇನೆಂದು ಸತ್ಯದ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಜೈ ಜೈ ಕರ್ನಾಟಕ ಮಾತೆ.
ನೆಕ್ಸ್ಟ್ ಎಂಬ ಹೆಸರಿನವಳಾದ ಪೂರ್ಣಿಮಾ ಎಂಬ ಹೆಸರಿನಾದ ನಾನು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಜೈ ಹಿಂದ್ ಜೈ. ಎಂಬ ಹೆಸರಿನವನಾದ ಕನಕಮೂರ್ತಿ ಎಸ್.ಎನ್. ಎಂಬ ಹೆಸರಿನವನಾದ ನಾನು 2026-27ನೇ ಸಾಲಿನ ಶಾಲಾ ಮಂತ್ರಿಮಂಡಲದಲ್ಲಿ ಆರೋಗ್ಯ ಮಂತ್ರಿಯಾಗಿ ಸಂವಿಧಾನ, ಕಾನೂನು ಮತ್ತು ಶಾಲಾ ನಿಯಮಗಳನ್ನು ಗೌರವಿಸಿ ಪಾಲಿಸುತ್ತೇನೆಂದು ತಾಯಿಯ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಎಂಬ ಹೆಸರಿನವಳಾದ ಎಂಬ ಹೆಸರಿನವಳಾದ ನಾನು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಜೊತೆಗೆ ಒಟ್ಟಾಗಿ ಕೆಲಸಗಳನ್ನು ಮಾಡಬೇಕು. ಮಾಡ್ತಿರಲ್ಲ ಎಲ್ಲ ಕೆಲಸಗಳ ಮೂಲಕ ಅವರಿಗೆ ನೆಕ್ಸ್ಟ್ ಏನೇ ಕಾರ್ಯಕ್ರಮಗಳು ಬಂದ್ರೆ ನೀವು ನಡೆಸ್ಕೊಡ್ಬೇಕು. ಸ್ಟೇಜ್ ಅರೇಂಜ್ಮೆಂಟ್ ಇಂದ ಹಿಡಿದು ಅಲ್ಲಿ ನೆಕ್ಸ್ಟ್ ಇಕೋ ಕ್ಲಬ್ ಅಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಗಾರ್ಡನ್, ತೋಟಗಾರಿಕೆ, ಗಿಡ ನೆಡೋದು, ಪ್ರತಿಯೊಂದರಲ್ಲಿ ನೀವಿರ್ಬೇಕು. ನೀವು ಮಂತ್ರಿಗಳು. ಆಮೇಲೆ ನೀವು ಫಸ್ಟ್ ಮಾದರಿಯಾಗಿರ್ಬೇಕು. ನೀಟಾಗಿ ಶಾಲೆಗೆ ಬರ್ಬೇಕು, ನೀಟಾಗಿ ಡ್ರೆಸ್ಗಳು ಹಾಕೋಬೇಕು, ಕ್ಲೀನಾಗಿ ತಲೆಗಿಲೆ ಬಾಚ್ಕೊಂಡು ನೀಟಾಗಿ ಶಿಸ್ತಾಗಿರ್ಬೇಕು. ಕಟಿಂಗ್ ಮಾಡ್ಕೊಂಡು ಗಂಡು ಮಕ್ಕಳು ಊರಿಗೆ ತಗೊಂಡು ನೀವು ಬೇರೆ ಗಿಡಕ್ಕೆ ಕೇಳ್ತಾರೆ. ನೀವೇ ಹೆಂಗೆ ಇದ್ರೆ ಹೋಗಲೇ ನನಗೇನು ಹೇಳ್ತೀಯ ಅಂತಾನೆ ಇಲ್ವೋ?